ಇದು ಹಿಂದೆನೂ ಕೂಡ 2021ರಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಅವರು ಕೂಡ ತೀರ್ಮಾನ ತೊಗೊಂಡ್ಬಿಟ್ಟಿದ್ರು ಮಾರಬೇಕು ಅಂತೇಳಿ. ಕ್ಯಾಬಿನೆಟ್ ಡಿಸಿಷನ್ ಆಗೋಗಿತ್ತು. ನಾನು ಮೈಸೂರಲ್ಲಿದ್ದೆ ಅವರು. ಕ್ಯಾಬಿನೆಟ್ ಡಿಸಿಷನ್ನ ನಾನು ಓದಿದೆ, ಪೇಪರ್ ಬಂದಿತ್ತು. ನಾನು ತಕ್ಷಣವೇ ಏನಿದು ಅಂತಂಥೇಳಿ ನಾನು ಮೈಸೂರಿಂದನೇ ನಮ್ಮ ಆಫೀಸಿಂದನೇ ಫ್ಲ್ಯಾಶ್ ಮಾಡಿದೆ. ಇದು ಸರಿಯಲ್ಲ, ಇದು ಸಾರ್ವಜನಿಕರ ಭೂಮಿನ ಈ ರೀತಿಯಾಗಿ ಮಾರಿರತಕ್ಕಂಥದ್ದು ಅಂಥೇಳಿ ಮಾಧ್ಯಮದ ಮುಂದೆ ಅವತ್ತಿನ ದಿವಸ ನಾವು ಮಾತಾಡಿದ್ವಿ. ಮಾಧ್ಯಮದ ಮುಂದೆ ಅವತ್ತಿನ ದಿವಸ ಮತ್ತು ಎಲ್ಲ ಮೀಡಿಯಾದಲ್ಲೂ ಕೂಡ ಬಂತು. ಮತ್ತು ನೆಕ್ಸ್ಟ್ ಡೇನೇ ನಾನು ಬ್ಯಾಂಗ್ಳೂರಿಗೆ ಹೋಗಿ 2 ದಿವಸ ಇದನ್ನು ತಲಾಶ್ ಮಾಡಿ ನೋಡಿದ್ರೆ ದೊಡ್ಡ ಕಿಕ್ ಬ್ಯಾಕ್, ಇದಕ್ಕೆ ದೊಡ್ಡ ಕಿಕ್ ಬ್ಯಾಕ್ ನೋಡಿ. ಆ ಮಾರಿರೋದನ್ನು ದ ಪ್ರಿನ್ಸಿಪಲ್ ಅಪೋಸಿಷನ್ ಪಾರ್ಟಿ ಲೀಡರ್ ಎಟ್ ದಟ್ ಟೈಮ್ ವಾಸ್ ಮಿಸ್ಟರ್ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ವಿರೋಧ ಪಕ್ಷದ ನಾಯಕನು ಅದನ್ನು ಪ್ರಶ್ನೆ ಮಾಡಲಿಲ್ಲ. ಆಮೇಲಿಂದ HDKನೂ ಪ್ರಶ್ನೆ ಮಾಡಲಿಲ್ಲ. ಅದಕ್ಕೆ ಎಲ್ಲ ಸೇರಿ ಕಿಕ್ ಬ್ಯಾಕ್ ಹಂಚ್ಕೊಂಡಂಗೆ ಆಗೋಗಿತ್ತು. ಯಾರೂ ಪ್ರಶ್ನೆ ಮಾಡಲಿಲ್ಲ. ಇದು ಪ್ರಶ್ನೆ ಮಾಡಿದ್ರು ನಾನು ಒಬ್ಬನೇ. ನಾನು ಇದನ್ನು ಬಿಡಲಿಲ್ಲ ಕೊನೆ ತನಕನೂ. ಸೊ ಇದು ಯಾವತ್ತು ಇಂಥ ಭಾಳ ಸೀರಿಯಸ್ ಕೇಸ್ಗಳು ಏನಾಗುತ್ತೆ, ಕ್ಯಾಬಿನೆಟಲ್ಲಿ ಡಿಸಿಷನ್ ತೊಗೋಬೋದು ಅವರು, ಬಟ್ ಕನ್ಫರ್ಮ್ ಆಗಬೇಕು. ಅದು 3ನೇ ಕ್ಯಾಬಿನೆಟಲ್ಲಿ ಕನ್ಫರ್ಮ್ ಆಗುತ್ತೆ. ದಟ್ ಇಸ್ ಎ ಕನ್ಫರ್ಮೇಷನ್ ಕ್ಯಾಬಿನೆಟ್. ಅದು ಈಗ ನಾವೆಲ್ಲ ಕ್ಯಾಬಿನೆಟಲ್ಲಿ ಇದ್ದಿದ್ದರಿಂದ ಹೇಳ್ತಾ ಇದ್ದೀನಿ, ಕನ್ಫರ್ಮೇಷನ್ ಕ್ಯಾಬಿನೆಟಲ್ಲಿ. ಸೊ ಆಗ ನಾನು ಡೆಲ್ಲಿಗೆ ಹೋಗಿ RSS ಚೀಫ್ ಅವ್ರ ಜೊತೆಗೆ ಅವ್ರು ಕರೆದ್ರು ನನಗೆ, ಏನು ವಿಶ್ವನಾಥ್ ಇಷ್ಟೆಲ್ಲದು ಏನು ಹಗರಣ ಇದು ಅಂತ. ಇಲ್ಲ ಸರ್, ಈ ಥರ ಆಗಿದೆ, ದೊಡ್ಡ ಕಿಕ್ ಬ್ಯಾಕ್ ಬಂದಿದೆ ಇದರಲ್ಲಿ. ಇದನ್ನೇನಾದರೂ ನೀವು ಅವಕಾಶ ಕೊಟ್ಬಿಟ್ರೆ ಯಡಿಯೂರಪ್ಪನವ್ರು ಇನ್ನೊಂದು KJP ಮಾಡ್ತಾರೆ. BJP ಇಸ್ ಗೋಯಿಂಗ್ ಟು ಬಿ ಡಿಮಾಲಿಶ್ಡ್. ಆಗ ಅವ್ರು ಸ್ವಲ್ಪ ಎಚ್ಚರವಾದರು. ನನ್ನನ್ನು ಕೂಡ ಕರ್ಕೊಂಡೋದ್ರು ಶಾ ಹತ್ರ. ಕರ್ಕೊಂಡೋಗಿ ಅಲ್ಲಿಗೆ ಅವ್ರು ಶಾ ಅವರು ಆಗ ಹೇಳಿ ಏನಂತ ಎಲ್ಲ ಹೇಳಿದೆ ಈ ಥರ, ಪ್ಲೀಸ್ ಗಿವ್ ಡೈರೆಕ್ಷನ್ಸ್ ಟು ಚೀಫ್ ಸೆಕ್ರೆಟರಿ ಆಫ್ ಕರ್ನಾಟಕ ಗೌರ್ಮೆಂಟ್ ನಾಟ್ ಟು ಕನ್ಫರ್ಮ್. ಇದನ್ನು ಕನ್ಫರ್ಮ್ ಮಾಡಲಿಕ್ಕೆ ಬೇಡ. ಸೊ ಯಾಕಂದರೆ ಆಲ್ IAS IPS ಆಫೀಸರ್ಸ್ ದೇ ಅಂಡರ್ ಕಂಟ್ರೋಲ್ ಆಫ್ ದಿ ಸೆಂಟ್ರಲ್ ಗೌರ್ಮೆಂಟ್. ಆಗ ಅದು ಹಾಗೆ ಕನ್ಫರ್ಮೇಷನ್ ಕ್ಯಾಬಿನೆಟಲ್ಲಿ ಕನ್ಫರ್ಮ್ ಆಗಿ ಹಾಗೆ ಉಳಿತು, ಸೇಫ್ ಆಯಿತು. ಅದನ್ನು ನಾವು ಸೇಫ್ ಗಾರ್ಡ್ ಸಿಂಗಲ್ ಮ್ಯಾನ್ ಹೋರಾಟ, ಅದು ಒಟ್ಟಿ ಹೋರಾಟ ಅದು. ಬಟ್ ಅದಕ್ಕೆ ಸೆಂಟ್ರಲ್ ಹೈಕಮಾಂಡ್ ಗೌರವ ಕೊಟ್ಟದಕ್ಕೆ. ಸೊ ಹಾಗಾಗಿ ಅಂಥದ್ದು ಇವತ್ತಿನ ದಿವಸ ಏನಾಗಿದೆ, ತಿರ್ಗಾ ಮತ್ತೆ ಅದನ್ನೇ ಇವರು ಸಿದ್ದರಾಮಯ್ಯ ಗೌರ್ಮೆಂಟ್, ಯಾಕೆಂದರೆ ಇವರೇನು ಅಪೋಸ್ ಮಾಡಿಲ್ಲ, ಯಾಕೆಂದರೆ ಇಂಟೆನ್ಷನ್ ಅದು ಅವೆಲ್ಲ. ಹಾಗಾಗಿ ಇದು ಭಾಳ ಯೋಚನೆ ಮಾಡಬೇಕಾದಂಥದ್ದು. ನಾನು ಹೇಳ್ತಾ ಇದ್ದೀನಿ, ಇದನ್ನು ಜಾಯಿಂಟ್ ಸೆಲೆಕ್ಟ್ ಕಮಿಟಿ, ಲೆಜಿಸ್ಲೇಚರ್ ಜಾಯಿಂಟ್ ಸೆಲೆಕ್ಟ್ ಕಮಿಟಿಗೆ ನೆಕ್ಸ್ಟ್ ಇದರಲ್ಲಿ ಕೊಟ್ಟು ಮಾಡಿ. ದಯವಿಟ್ಟು ತರಾತುರಿ ಬೇಡ. ಇದು ಯಾವುದೋ ಪಕ್ಷದ ಆಸ್ತಿ ಅಲ್ಲ, ಯಾವುದೋ ಮುಖ್ಯಮಂತ್ರಿ ಆಸ್ತಿ ಅಲ್ಲ, ಇದು ಸರ್ಕಾರದ ಜನರ ಆಸ್ತಿ. ಇದು ಆ ಜನರ ಆಸ್ತಿನ ನಾವು ಸಂರಕ್ಷಣೆ ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದು ಆಗ್ಬೋದು ಜಾಯಿಂಟ್ ಸೆಲೆಕ್ಟ್ ಕಮಿಟಿ ಅಂತಕ್ಕಂಥದ್ದನ್ನು ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ದೀನಿ.